ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪಠ್ಯದ 7ನೇ ಪದ್ಯವಾಗಿರುವಂತಹ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗವನ್ನು ಕುರಿತು ಅಭ್ಯಾಸ ಮಾಡೋಣ. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಕನ್ನಡ ಡಿಂಡಿಮ ಎಂಬ ಕೃತಿಯಿಂದ ಈ ಪದ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣವನ್ನು ಪಡೆದ ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸಹ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ಕುವೆಂಪು ಅವರು ಭಾವಗೀತೆ, ಕಥೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ. ಕೊಳಲು, ಕನ್ನಡ ಡಿಂಡಿಮ, ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಇವು ಇವರ ಕಾದಂಬರಿಗಳು. ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನವನ್ನು ಸಹ ರಚಿಸಿದ್ದಾರೆ. ನಿರಂಕುಶ ಮತಿಗಳಾಗಿ, ಮನುಜಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ ಇವರ ವೈಚಾರಿಕ ಕೃತಿಗಳು. ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ಬೆರಳ್ಗೆ ಕೊರಳ್ ಇನ್ನು ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಇಷ್ಟೇ ಅಲ್ಲ, ಈ ಕೃತಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು, ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಪ್ರಥಮ ಬಾರಿಗೆ ಈ ಕೃತಿಗೆ ಪ್ರಶಸ್ತಿಗಳು ಲಭಿಸಿರುವುದನ್ನು ನಾವು ಗಮನಿಸಬಹುದು. ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹ ಆಗಿದ್ದರು. ಇವರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ, ರಾಜ್ಯ ಸರ್ಕಾರ ರಾಷ್ಟ್ರಕವಿ ಹಾಗೂ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಗಳನ್ನು ಸಹ ನೀಡಿ ಗೌರವಿಸಿದೆ. ಕುವೆಂಪು ಅವರು ರಚಿಸಿರುವಂತಹ ಕನ್ನಡ ಡಿಂಡಿಮ ಎಂಬ ಕೃತಿಯಿಂದ ಆರಿಸಿಕೊಂಡಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚಿಸೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ರಾಜ್ಯವು ನಿರ್ಮಾಣಗೊಂಡಿತ್ತು. 1947ರಿಂದ 1956ರವರೆಗೆ ಭಾರತದ ಒಕ್ಕೂಟದಲ್ಲಿ ಮೈಸೂರು ರಾಜ್ಯ ಒಂದು ಪ್ರತ್ಯೇಕ ರಾಜ್ಯವಾಗಿತ್ತು. ಹಾಗೂ ಕನ್ನಡ ಮಾತನಾಡುವಂತಹ ಕೆಲವು ಭಾಗಗಳು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಅಂದರೆ ಕೆಲವು ಭಾಗಗಳು ಮದ್ರಾಸ್ ಪ್ರಾಂತ್ಯದಲ್ಲಿ ಹಾಗೂ ಹೈದರಾಬಾದ್ ಪ್ರಾಂತ್ಯದಲ್ಲಿ ಹಾಗೂ ಮುಂಬೈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತನಾಡುವಂತಹ ಕೆಲವು ಭಾಗಗಳು ಸೇರಿ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಹಲವಾರು ಜನ ಕವಿಗಳು ಹಾಗೂ ಮಹನೀಯರು ಕನ್ನಡ ಮಾತನಾಡುವಂತಹ ಪ್ರಾಂತ್ಯವನ್ನು ಕಟ್ಟುವುದಕ್ಕಾಗಿ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಹೋರಾಡಿದರು. ಅದರ ಫಲವಾಗಿಯೇ 1956ರಲ್ಲಿ ಭಾಷಾವಾರು ವಿಂಗಡಣೆಯ ಪರಿಣಾಮ ಕನ್ನಡ ಮಾತನಾಡುವಂತಹ ಬೇರೆ ಬೇರೆ ಭಾಗಗಳನ್ನು ಮೈಸೂರು ಸಂಸ್ಥಾನದೊಂದಿಗೆ ವಿಲೀನಗೊಳಿಸಲಾಯಿತು. ಹೀಗೆ ಅಖಂಡ ಕರ್ನಾಟಕ ನಿರ್ಮಾಣವಾಯಿತು ಎಂಬುದನ್ನು ಇಲ್ಲಿ ನಾವು ಕಾಣಬಹುದು. ರಾಷ್ಟ್ರದ ಬದುಕಿನಲ್ಲಿ
ರಾಜಕೀಯ ಅಧಿಕಾರವೇ ಅಂತಿಮವಾದುದಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಾ ಬರುತ್ತಿದೆ. ರಾಜಕೀಯ ಪ್ರಭುತ್ವವು ನೈತಿಕ ಅಧಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ. ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ. ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಅತ್ಯಂತ ಪ್ರಸ್ತುತವಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಪ್ರಾಚೀನ ಕಾಲದಿಂದಲೂ ನಮ್ಮ ಸಾಹಿತ್ಯದ ಪರಂಪರೆ ಬೆಳೆದು ಬಂದಂತಹ ಬಗೆಯನ್ನು ನಾವು ಗಮನಿಸಿದಾಗ ಸಾಹಿತ್ಯ ರಾಜಾಶ್ರಯದಲ್ಲಿ ಬೆಳೆದಿರುವಂಥದ್ದು ನಮಗೆ ಕಂಡುಬರುತ್ತೆ. ಪ್ರಭುತ್ವ ಸಾಹಿತ್ಯವನ್ನು ಪೋಷಣೆ ಮಾಡುತ್ತಾ ಹಾಗೂ ಸಾಹಿತ್ಯವೂ ಕೂಡ ಪ್ರಭುತ್ವವನ್ನು ಉಳಿಯುವಂತೆ ಮಾಡುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿರುವುದನ್ನು ನಾವು ಗಮನಿಸಬಹುದು. ಹೀಗೆ ಪ್ರಭುತ್ವ ಮತ್ತು ಸಾಹಿತ್ಯಗಳೆರಡು ಪೂರಕವಾಗಿಯೇ ನಮ್ಮ ಈ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಉಂಟಾಗುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಈ ಕವಿತೆ ತುಂಬ ಪ್ರಸ್ತುತವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮಚೈತನ್ಯ ಬಹುಮುಖ್ಯವಾದಂತಹ ಅಂಶ. ಪ್ರಭುತ್ವ ಯಾವಾಗಲೂ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು ಮತ್ತು ವಿನೀತವಾಗಿ ನಡೆದುಕೊಳ್ಳಬೇಕು. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ. ಕನ್ನಡದ ಪ್ರೀತಿ, ಕನ್ನಡದ ಮೇಲಿನ ಅಭಿಮಾನ ಸೂಕ್ಷ್ಮವಾಗಿ ಅಡಕವಾಗಿರುವುದನ್ನು ನಾವು ಗಮನಿಸಬಹುದು. ಆಳುವವರ ಅಹಮಿಕೆಯನ್ನು ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಒಡಮೂಡಬೇಕು. ಕನ್ನಡ ಭಾಷೆಗೆ ವಿರೋಧಿ ನೀತಿಗಳು ಬಂದಾಗ, ಕನ್ನಡ ಭಾಷೆಯ ವಿರೋಧಿ ನೀತಿಗಳು ಜಾರಿಗೊಂಡಾಗ, ಅನುಷ್ಠಾನಗೊಂಡಾಗ ಅದನ್ನು ವಿರೋಧಿಸುವಂತಹ ಮನೋಭಾವವನ್ನು ನಾವೆಲ್ಲರೂ ಕೂಡ ಒಳಗೊಂಡಿರಬೇಕು ಎಂಬುದು ಸತ್ಯವಾದಂತಹ ಮಾತು. ಹೀಗೆ ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಪ್ರಯತ್ನ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಂತಹ ಪಟ್ಟಿಯಲ್ಲಿ ಕುವೆಂಪುರವರು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾರೆ. ಅಖಂಡ ಕರ್ನಾಟಕ ಎಂಬ ಈ ಕವಿತೆ ರಚನೆಗೊಂಡಿರುವಂತಹ ಒಂದು ಸಂದರ್ಭವನ್ನು ನಾವು ಈಗ ಗಮನಿಸೋಣ. 1949 ಸಂದರ್ಭದಲ್ಲಿ ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ನಡೆದಂತಹ ಸಮಾರಂಭವೊಂದರಲ್ಲಿ ಏಕೀಕರಣದ ಪರವಾಗಿ ಮಾತನಾಡ್ತಾರೆ. ಆಗ ಆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಸಚಿವರೊಬ್ಬರು ಕುವೆಂಪು ಅವರ ಭಾಷಣವನ್ನು ಗಮನಿಸಿ ಅವರಿಗೆ ಎಚ್ಚರಿಕೆಯ ನೋಟಿಸನ್ನು ಕೊಟ್ಟರಂತೆ. ಅದಕ್ಕೆ ಪ್ರತಿಯಾಗಿ ಅಖಂಡ ಕರ್ನಾಟಕವನ್ನು ಕುವೆಂಪು ಅವರು ರಚಿಸಿದರು. ಇದರಲ್ಲಿ ಸ್ವಾತಂತ್ರ್ಯದ ನಂತರ ಸ್ಥಾಪನೆಯಾದ ಮೈಸೂರು ರಾಜ್ಯದ ಪ್ರಭುತ್ವ ಹಾಗೂ ಮಂತ್ರಿಮಂಡಲದ ಬಗ್ಗೆ ಅವರಿಗಿದ್ದ ನಿರಾಕರಣೆಯನ್ನು, ಅಸಮಾಧಾನವನ್ನು ಈ ಕವಿತೆ ತೋರುತ್ತದೆ. ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಕನಸುಗಳು ಈಡೇರಬಹುದೆಂಬ ಅವರ ಕನಸು ಛಿದ್ರವಾದದ್ದನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಆದರೆ ಕವನದಲ್ಲೆಲ್ಲೂ ನಿರಾಸೆಯ ಛಾಯೆ ಇಲ್ಲ. ವಾಸ್ತವ ಕರ್ನಾಟಕದ ಬದಲಿಗೆ ಅವರು ಸಾಹಿತ್ಯ ಕರ್ನಾಟಕಕ್ಕೆ ಈ ಕವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಕರ್ನಾಟಕದ ಏಕೀಕರಣದ ಮೂಲ ಕಲ್ಪನೆಗೆ ಕಾರಣರಾದವರು ಕವಿಗಳು ಹಾಗೂ ಹಲವಾರು ಮಹನೀಯರು. ನೃಪತುಂಗ, ಪಂಪ, ಬಸವೇಶ್ವರ, ಕುಮಾರವ್ಯಾಸ, ಆಂಡಯ್ಯ, BM ಶ್ರೀ,
ಹೀಗೆ ಇತ್ತೀಚಿನವರೆಗೆ ಹಲವಾರು ಜನ ಕವಿಗಳನ್ನ ಮಹನೀಯರನ್ನ ನಾವು ಕಾಣಬಹುದು. ಆ ಅಗ್ರ ಪಂಕ್ತಿಯಲ್ಲಿ ಕುವೆಂಪು ಅವರಿಗೂ ಹಿರಿದಾದ ಸ್ಥಾನವುಂಟು. ಆ ಕಲ್ಪನೆಯ ತಾತ್ವಿಕ ವ್ಯಾಖ್ಯಾನದಲ್ಲಿಯೇ ಅವರು ನಿರತರಾದವರಲ್ಲ, ನಿಂತವರಲ್ಲ. ಅದರ ಅನುಷ್ಠಾನಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಹೆಣಗಾಡಿದವರು ಹಾಗೂ ಹೋರಾಡಿದವರು. ಓದೆಡೆಯಲ್ಲೆಲ್ಲ ಭಾಷಣಗಳ ರೂಪದಲ್ಲಿ ಸಿಡಿದವರು, ಗುಡುಗಿದವರು ಹಾಗೂ ಗರ್ಜಿಸಿದವರು. ಈ ಗುಡುಗು, ಗರ್ಜನೆ, ಆರ್ಭಟಗಳಿಂದಾಗಿ ಪಿತ್ತ ಕೆರಳಿದ ವಿಚಾರಹೀನ ಮಾತೃದ್ರೋಹಿ ಮಂತ್ರಿಗಳ ಕೋಪಕ್ಕೆ ಕುವೆಂಪು ಅವರು ಗುರಿಯಾಗಬೇಕಾಯಿತು. ನಾಡು ನುಡಿಗಳನ್ನು ಕುರಿತು ಮಾತನಾಡಿದ, ಅಭಿಮಾನ ವ್ಯಕ್ತಪಡಿಸಿದ ತಪ್ಪಿಗಾಗಿ ವಿವರಣೆ ನೀಡಬೇಕೆಂದು ಮುಂದೆ ಆ ಎಚ್ಚರಿಕೆ ಗಮನಿಸಿಲ್ಲವಾದರೆ ಉಗ್ರ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆಂದು ಅಂದಿನ ಸರ್ಕಾರ ಕುವೆಂಪು ಅವರಿಗೆ ಆಜ್ಞೆ ಮಾಡಿತ್ತು. ಅದರ ಫಲವಾಗಿಯೇ ಅಖಂಡ ಕರ್ನಾಟಕ ಎಂಬ ಕವಿತೆ ರಚನೆಗೊಂಡಿರುವುದನ್ನು ನಾವು ಗಮನಿಸಬಹುದು. ಈಗ ಅಖಂಡ ಕರ್ನಾಟಕ ಕವಿತೆಯನ್ನು ಕುರಿತು ನೋಡೋಣ. ಹೀಗೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಹರಸುತಿಹನು ದೇವ ಗಾಂಧಿ, ಮಂತ್ರಿಸುವುದು ಋಷಿಯ ನಾಂದಿ, ತನಗೆ ತಾನೇ ಹೃತಸಂಧಿ, ಅವಂದ್ಯೇ ಕವಿಯ ಕಲ್ಪನ, ಓರ್ವನಾದೊಡೋರ್ವನಲ್ತು ಶಕ್ತಿ ಸರ್ವನಲ್ಪನ, ಹಿಂದದೊಂದು ಹಿರಿಯ ಕನಸು, ಇಂದು ಕೋಟಿ ಕೋಟಿ ಮನಸ್ಸು, ಕೂಡಿ ಮೂಡಿ ನಿಂದ ನನಸು, ತಡೆಯುವುದೇನು ನಿನ್ನ ಕಿನಿಸು, ಒಣರುವಲ್ಪ ಜಲ್ಪನೆ, ಭುವನ ವಂದ್ಯೆ ಕೇಳ್ ಅವಂದ್ಯೆ, ಕವಿಯ ವಿಂದ್ಯ ಕಲ್ಪನೆ. ಕುವೆಂಪು ಅವರು ಈ ಭಾಗದಲ್ಲಿ ಹೀಗೆ ಹೇಳ್ತಾರೆ: ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಕನಸು, ಅಖಂಡ ಕರ್ನಾಟಕವನ್ನು ಕಟ್ಟುವಂತಹ ಕನಸು. ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳು ಹರಿದು ಹಂಚಿ ಹೋಗಿರುವಂತಹ ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವಂತಹ ಎಲ್ಲ ಭಾಗಗಳನ್ನು ಒಟ್ಟುಗೂಡಿಸಿ ಅಖಂಡ ಕರ್ನಾಟಕವನ್ನು ಕಟ್ಟುವುದು ನಮ್ಮ ಉದ್ದೇಶ. ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ನಮ್ಮದು ನಿಮ್ಮ ಹಾಗೆ ಕೂಗಾಡುವಂತಹ, ಆರ್ಭಟಿಸುವಂತಹ, ಸುಳ್ಳು ಭರವಸೆಗಳನ್ನು ಕೊಡುವಂತಹ ರಾಜಕೀಯ ನಾಟಕ ಅಲ್ಲ. ಕೇವಲ ಸುಳ್ಳು ಭರವಸೆಗಳನ್ನು ಕೊಡುತ್ತಲೇ ಕನ್ನಡಿಗರನ್ನು ವಂಚಿಸುವಂತಹ, ದ್ರೋಹ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ನಮ್ಮದು ಅಖಂಡ ಕರ್ನಾಟಕವನ್ನು ಕಟ್ಟುವಂತಹ ನನಸು, ಪ್ರಯತ್ನ. ಕನ್ನಡ ಮಾತನಾಡುವಂತಹ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದು ನಮ್ಮ ಉದ್ದೇಶ ಎಂದು ಸ್ಪಷ್ಟವಾಗಿ ಕವಿತೆಯ ಪ್ರಾರಂಭದಲ್ಲಿಯೇ ಕುವೆಂಪು ಅವರು ವ್ಯಕ್ತಪಡಿಸುವುದನ್ನು ನಾವಿಲ್ಲಿ ಗಮನಿಸಬಹುದು. ಹರಸುತಿಹನು ದೇವ ಗಾಂಧಿ, ಮಂತ್ರಿಸುವುದು ಋಷಿಯ ನಾಂದಿ. ಹರಸುತಿಹನು ದೇವ ಗಾಂಧಿ, ದೇವರ ಸಮಾನರಾಗಿರುವಂತಹ ಮಹಾತ್ಮ ಗಾಂಧಿಯವರು. ಈಗಾಗಲೇ 1949 ವೇಳೆಗಾಗಲೇ ಮಹಾತ್ಮ ಗಾಂಧೀಜಿಯವರು ಮರಣವನ್ನಪ್ಪಿರ್ತಾರೆ. ಗಾಂಧೀಜಿಯವರು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಭಾರತ ದೇಶ ಅಭಿವೃದ್ಧಿಯನ್ನ ಕಾಣಬೇಕಾದರೆ ಅದು ಭಾಷಾವಾರು ವಿಂಗಡಣೆ ಆಗಬೇಕು. ಭಾಷಾವಾರು ವಿಂಗಡಣೆಯಾಗಿ ಆ ಭಾಷೆಯನ್ನಾಡುವಂತಹ ಸರ್ಕಾರಗಳು ರಚನೆಗೊಂಡಾಗ ಇದು ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಎಂಬ ನಿಟ್ಟಿನಲ್ಲಿ ಗಾಂಧೀಜಿಯವರೂ ಸಹ ಭಾಷಾವಾರು ವಿಂಗಡಣೆಗೆ ಪ್ರೋತ್ಸಾಹ, ಸಹಕಾರವನ್ನು ನೀಡಿದ್ರು. ಅದನ್ನ ಇಲ್ಲಿ ಕುವೆಂಪು ಅವರು ನೆನಪಿಸಿಕೊಳ್ತಾರೆ.
ಹರಸುತಿಹನು ದೇವ ಗಾಂಧಿ. ಮಹಾತ್ಮ ಗಾಂಧೀಜಿಯವರೂ ಕೂಡ ನಮ್ಮನ್ನ ಹರಸುತ್ತಿದ್ದಾರೆ, ಆಶೀರ್ವಾದವನ್ನ ಮಾಡ್ತಿದ್ದಾರೆ, ಹಾರೈಕೆಗಳನ್ನ ತೋರಿಸ್ತಿದ್ದಾರೆ. ಹೀಗಾಗಿ ಅವರ ಆಶೀರ್ವಾದ ನಮ್ಮ ಮೇಲಿರುವುದರಿಂದ ನಮ್ಮ ಈ ಹೋರಾಟ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಮಂತ್ರಿಸಿಹುದು ಋಷಿಯ ನಾಂದಿ. ಋಷಿಗಳ ಆಶೀರ್ವಾದವೂ ಕೂಡ, ಋಷಿಗಳ ಮಂತ್ರವೂ ಕೂಡ ನಮ್ಮ ಮೇಲಿದೆ. ಕನ್ನಡ ನಾಡನ್ನ ಕಟ್ಟುವುದಕ್ಕಾಗಿ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ, ಕನ್ನಡ ಭಾಷೆಯನ್ನ ಉಳಿಸುವುದಕ್ಕಾಗಿ ಋಷಿ ಮುನಿಗಳು ಸಹ ಈ ಪರಂಪರೆಯಲ್ಲಿ ಹೋರಾಟ ಮಾಡಿರುವುದನ್ನು, ಪ್ರಯತ್ನಿಸಿರುವುದನ್ನು ನಾವು ಕಾಣಬಹುದು. ಕನ್ನಡ ಸಾಹಿತ್ಯ ಪರಂಪರೆ, ಅದರಲ್ಲೂ ಸಾಹಿತ್ಯ ಪರಂಪರೆ ಋಷಿ ಮುನಿಗಳಿಂದಲೇ ಪ್ರಾರಂಭವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ತನಗೆ ತಾನೇ ಋತಸ್ಯಂದಿ ಅವಂದ್ಯೇ ಕವಿಯ ಕಲ್ಪನಾ. ತನಗೆ ತಾನೇ ಋತಸ್ಯಂದಿ. ಋತಸ್ಯಂದಿ ಅಂದ್ರೆ ಸತ್ಯ ದ್ರವಿಸೋದು, ಹುಟ್ಟೋದು. ಇದು ಯಾರೋ ಹೇಳಿಕೊಡುವುದರಿಂದ ಬರುವಂಥದ್ದಲ್ಲ. ಇದು ತನಗೆ ತಾನೇ ಹುಟ್ಟುವಂತಹ ಸತ್ಯದ ವಿಚಾರ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಹೀಗಾಗಿ ಕನ್ನಡ ನಾಡನ್ನು ಕಟ್ಟುವುದಕ್ಕೆ, ಕನ್ನಡ ನಾಡನ್ನು ನಿರ್ಮಿಸುವುದಕ್ಕೆ, ಅಖಂಡ ಕರ್ನಾಟಕವನ್ನು ಸ್ಥಾಪಿಸುವುದಕ್ಕೆ ಸತ್ಯ ಎಂಬುದು ತನಗೆ ತಾನೇ ದ್ರವಿಸುತ್ತದೆ, ಹುಟ್ಟುತ್ತದೆ. ಅವಂದ್ಯೇ ಕವಿಯ ಕಲ್ಪನಾ. ಕವಿಯ ಕಲ್ಪನೆಯಲ್ಲಿ ಒಂದು ಮಾತನ್ನು ಹೇಳುವುದಾದರೆ, ಕನ್ನಡಾಂಬೆ ಅವಂದ್ಯೆ, ಬಂಜೆಯಲ್ಲ ಅವಳು, ಬಂಜೆಯಾಗುವುದಕ್ಕೆ ಸಾಧ್ಯವಿಲ್ಲ. ಕನ್ನಡಾಂಬೆ ಭುವನೇಶ್ವರಿ ದೇವಿ ಲಕ್ಷಾಂತರ ಮಕ್ಕಳನ್ನು ಹೊಂದಿದ್ದಾಳೆ, ಸಾವಿರಾರು ಮಕ್ಕಳನ್ನು ಹೊಂದಿದ್ದಾಳೆ. ಅವಳು ಬಂಜೆಯಾಗುವುದಕ್ಕೆ, ಅವಳನ್ನ ಅನಾಥಳನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಈ ಸತ್ಯವನ್ನ ಅರಿತುಕೊಂಡಿರುವುದರಿಂದ ನಾವೆಲ್ಲರೂ ಕೂಡ ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದೇವೆ. ಈ ಸತ್ಯವನ್ನ ನೋಟಿಸ್ ಕೊಟ್ಟಂತಹ ಸರ್ಕಾರಕ್ಕೆ, ಸಚಿವರಿಗೆ ಈ ತಿಳುವಳಿಕೆಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಓರ್ವನಾದೊಳು ಓರ್ವನಲ್ತು ಶಕ್ತಿ ಸರ್ವನಲ್ಪನ. ಓರ್ವನಾದೊಳು ಓರ್ವನಲ್ತು, ಒಬ್ಬನಲ್ಲದಿದ್ರೆ ಮತ್ತೊಬ್ಬ. ನೀವು ನನ್ನ ಶಕ್ತಿಯನ್ನ ತಡಿಬಹುದು, ನನ್ನ ಹೋರಾಟವನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬಹುದು. ಆದರೆ ಒಬ್ಬನಲ್ಲದೇ ಇದ್ರೆ ಮತ್ತೊಬ್ಬ. ಸಾವಿರಾರು ಜನ, ಲಕ್ಷಾಂತರ ಇರುವಂತಹ ಈ ಕನ್ನಡಿಗರಲ್ಲಿ ಯಾರಾದರೂ ಈ ಹೋರಾಟಕ್ಕೆ ಮುಂದಾಗ್ತಾರೆ. ನನ್ನನ್ನು ತಡೆದಾಕ್ಷಣ, ನನ್ನ ಈ ಹೋರಾಟವನ್ನ ನಿಲ್ಲಿಸಿದಾಕ್ಷಣ ಕನ್ನಡದ ಹೋರಾಟ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ಈ ಹೋರಾಟ ನಿಲ್ಲೋದಿಲ್ಲ. ಒಬ್ಬರಲ್ಲದಿದ್ದರೆ ಮತ್ತೊಬ್ಬರಲ್ಲಿ ಈ ಅಭಿಮಾನ, ಹೋರಾಟದ ಗುಣಗಳು ಹುಟ್ಟುಕೊಳ್ತವೆ. ಹೋರಾಟಕ್ಕೆ ಮುಂದೆ ಹಾಕ್ತಾರೆ. ಶಕ್ತಿ ಅನ್ನುವುದು ತನಗೆ ತಾನೇ ಹುಟ್ಟುಕೊಳ್ಳುತ್ತೆ. ಅದರ ಮೂಲಕ ಅಖಂಡ ಕರ್ನಾಟಕವನ್ನ ನಿರ್ಮಿಸ್ತಾರೆ. ಹಿಂದದೊಂದು ಹಿರಿಯ ಕನಸು. ಇದು ಇವತ್ತಿನ ಕನಸಲ್ಲ, ಬಹಳ ಹಿಂದಿನಿಂದಲೂ, ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರುವಂತಹ ಒಂದು ಕನಸು ಅದು. ಅದು ನೃಪತುಂಗನಿಂದಿಡಿದು ಪಂಪನಿಂದ ಸಾಗಿ ಬಂದು ಬಸವಣ್ಣ, ಕುಮಾರವ್ಯಾಸ ಇವರೆಲ್ಲರಲ್ಲಿಯೂ ಕೂಡ ಕನ್ನಡ ನಾಡನ್ನು ಕಟ್ಟುವ ಪ್ರಯತ್ನವನ್ನು ನಾವು ಕಾಣಬಹುದು. ಕನ್ನಡ ನಾಡನ್ನು ಕಟ್ಟುವುದಕ್ಕಾಗಿಯೇ ಕನ್ನಡದ ಅಭಿಮಾನವನ್ನು ತೋರಿಸುವುದರ ಮೂಲಕ ಉತ್ಕೃಷ್ಟವಾದಂತಹ ಕನ್ನಡಕ್ಕೆ ಸಾಹಿತ್ಯವನ್ನು ಅವರು ಸೃಷ್ಟಿಸಿಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕನ್ನಡ ನಾಡನ್ನು ಕಟ್ಟುವಂತಹ ಕನಸು ಇವತ್ತಿನದಲ್ಲ. ಅದು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಈ ಪರಂಪರೆಯಲ್ಲಿ ಎಲ್ಲ ಕವಿಗಳಿಂದಲೂ ಕೂಡ ಸಾಗಿ ಬಂದಿರುವಂತಹ, ಬೆಳೆದು ಬಂದಿರುವಂತಹ ಒಂದು ಗುಣ.
ಇಂದು ಕೋಟಿ ಕೋಟಿ ಮನಸ್ಸು. ಅವತ್ತು ಕವಿಗಳಲ್ಲಿ ಕನ್ನಡ ನಾಡನ್ನು ಕಟ್ಟುವಂತಹ ಮನಸ್ಸು ಇದ್ರೆ ಇವತ್ತು ಕನ್ನಡ ನಾಡಿನ ಕನ್ನಡಿಗರ ಕೋಟಿ ಕೋಟಿ ಮನಸ್ಸುಗಳಲ್ಲಿ ಅಖಂಡ ಕರ್ನಾಟಕವನ್ನ ನಿರ್ಮಿಸುವಂತಹ ಕನಸಿದೆ. ಆ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕಾಗಿ ಎಲ್ಲರೂ ಸಹ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಅಖಂಡ ಕರ್ನಾಟಕವನ್ನ ನಿರ್ಮಿಸಬೇಕು ಎಂಬಂತಹ ಈ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಹೋರಾಟ ಕನ್ನಡ ನಾಡಿನ ಕನ್ನಡಿಗರಲ್ಲಿ ಹುಟ್ಟಿಕೊಂಡಿದೆ. ಹೀಗಿರುವಾಗ ನೀವು ನಮ್ಮ ಈ ಹೋರಾಟವನ್ನ ತಡೆಯುವುದಕ್ಕಾಗಲಿ ನಿಲ್ಲಿಸುವುದಕ್ಕಾಗಲಿ ಸಾಧ್ಯವಿಲ್ಲ ಎಂಬುದನ್ನು ಪರೋಕ್ಷವಾಗಿ ಕುವೆಂಪು ಅವರು ಕೂಡ ಎಚ್ಚರಿಕೆಯ ಧ್ವನಿಯನ್ನ ಇಲ್ಲಿ ಮೊಳಗಿಸಿರುವುದನ್ನು ನಾವು ಕಾಣಬಹುದು. ಕೂಡಿ ಮೂಡಿ ನಿಂದ ನನಸು ತಡೆಯುವುದೇನೋ ನಿನ್ನ ಕಿನಿಸು. ಕೂಡಿ ಮೂಡಿ ನಿಂದ ನನಸು. ಎಲ್ಲರೂ ಕೂಡ ಕೂಡಿಕೊಂಡಿದ್ದೇವೆ, ಒಟ್ಟಾಗಿ ಅಖಂಡ ಕರ್ನಾಟಕವನ್ನು ನಿರ್ಮಿಸಬೇಕು ಎಂಬಂತಹ ಮನಸ್ಸಿನಿಂದ ನಿಂತಿದ್ದೇವೆ. ಹೀಗೆ ಇಂತಹ ಹೋರಾಟಕ್ಕೆ ಸಜ್ಜಾಗಿ ನಿಂತಿರುವಂತಹ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ಮುಂದಾಗಿರುವಂತಹ ಈ ಸಂದರ್ಭದಲ್ಲಿ ತಡೆಯುವುದೇನೋ ನಿನ್ನ ಕಿನಿಸು. ಕಿನಿಸು ಅಂದ್ರೆ ಕೋಪ ಅಂತ. ನಿನ್ನ ಈ ಕೋಪ ನಮ್ಮನ್ನ ತಡೆಯುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಕೂಡ ನಿಮ್ಮ ಕೋಪ ನಮ್ಮನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬ ಸ್ಪಷ್ಟವಾದಂತಹ ಉತ್ತರವನ್ನ ಇಲ್ಲಿ ಕುವೆಂಪು ಅವರು ಕೊಡ್ತಾರೆ. ಹಿಂದದೊಂದು ಹಿರಿಯ ಕನಸು, ಇಂದು ಕೋಟಿ ಕೋಟಿ ಮನಸ್ಸು. ಹಿಂದೆ ಇಂತಹ ದೊಡ್ಡದಾದಂತಹ ಕನಸುಗಳು ಇದ್ವು. ನಾವು ಕೂಡ ನಮ್ಮ ಹಿಂದೆ ಇಂಥದ್ದೊಂದು ಹಿರಿಯದಾದಂತಹ ಕನಸನ್ನು ಇಟ್ಟುಕೊಂಡು ಹೋರಾಟಕ್ಕೆ ಮುಂದಾಗಿದ್ದೇವೆ. ಇಂದು ಕೋಟಿ ಕೋಟಿ ಮನಸ್ಸು. ಅಖಂಡ ಕರ್ನಾಟಕವನ್ನು ನಿರ್ಮಿಸಬೇಕು ಎಂಬಂತಹ ಆ ಒಂದು ಮನಸ್ಸು ಕೋಟಿ ಕೋಟಿ ಕನ್ನಡಿಗರಲ್ಲಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಒಟ್ಟಾಗಿ ಇಂತಹ ಭಾವನೆಗಳು ಮೂಡಿ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದ್ದೇವೆ. ಕೂಡಿ ಮೂಡಿ ನಿಂದ ನನಸು. ಕೂಡ್ಕೊಂಡಿದ್ದೇವೆ. ಇಂತಹ ಭಾವನೆಗಳು ನಮ್ಮೆಲ್ಲರಲ್ಲಿಯೂ ಮೂಡಿಕೊಂಡಿದ್ದಾವೆ. ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗಿ ನಿಂತಿದ್ದೇವೆ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲಿಕ್ಕೆ. ಹೀಗಿರುವಾಗ ತಡೆಯುವುದೇನು ನಿನ್ನ ಕಿನಿಸು. ನಿನ್ನ ಈ ಕೋಪ ನಮ್ಮನ್ನ ತಡೆಯುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ಒಣರುವಲ್ಪ ಜಲ್ಪನೆ. ನಿಮ್ಮಂತಹ ವ್ಯಕ್ತಿಗಳ ಈ ಅಸ್ಪಷ್ಟವಾದಂತಹ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಒಣರುವಲ್ಪ ಜಲ್ಪನೆ, ಅಸ್ಪಷ್ಟವಾದ ಮಾತುಗಳು ಅಂತ, ಅರ್ಥವಿಲ್ಲದೆ ಇರುವಂತಹ ಮಾತುಗಳು. ನಿಮ್ಮ ಈ ಅಸ್ಪಷ್ಟವಾದ ಅರ್ಥವಿಲ್ಲದೆ ಇರುವಂತಹ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ, ಉಪಯೋಗ ಇಲ್ಲ. ಹೀಗಿರುವಾಗ ನೀವು ಮಾತನಾಡಿ ಯಾವ ಅರ್ಥವೂ ಸಹ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಕುವೆಂಪು ಅವರು ಇಲ್ಲಿ ತಿಳಿಸಿಕೊಡ್ತಾರೆ. ಭುವನ ವಂದ್ಯೆ ಕೇಳ್ ಅವಂದ್ಯೆ. ಭುವನ ವಂದ್ಯೆ, ಈ ಭೂಮಿ, ಕನ್ನಡ ಭೂಮಿ ಯಾವತ್ತೂ ವಂದ್ಯೆ, ವಂದನೆಗೆ ಪಾತ್ರಳಾದವಳು, ಗೌರವಕ್ಕೆ ಪಾತ್ರಳಾದವಳು. ನಾವೆಲ್ಲರೂ ಈ ಭೂಮಿಯನ್ನ, ಕನ್ನಡದ ಈ ನೆಲವನ್ನ ಗೌರವಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ, ಪ್ರೀತಿಸ್ತೇವೆ. ಯಾವತ್ತೂ ಈ ಭೂಮಿ, ಈ ನೆಲ, ಕನ್ನಡ ನಾಡು ಗೌರವಕ್ಕೆ ಪಾತ್ರವಾದಂತಹ ಭೂಮಿ. ಕೇಳ್ ಅವಂದ್ಯೆ. ಕೇಳು, ಅವಳು ಅವಂದ್ಯೆಯಲ್ಲ, ಬಂಜೆಯಲ್ಲ. ಅವಳು ಲಕ್ಷಾಂತರ ಕನ್ನಡಿಗರನ್ನ ಮಕ್ಕಳನ್ನಾಗಿ ಪಡೆದಿದ್ದಾಳೆ. ಲಕ್ಷಾಂತರ ಕನ್ನಡಿಗರನ್ನ ಮಕ್ಕಳನ್ನಾಗಿ ಪಡೆದಿರುವುದರಿಂದ ಅವಳು ಬಂಜೆಯಾಗುವುದಕ್ಕೆ ಎಂದಿಗೂ ಕೂಡ ಇದು ಸಾಧ್ಯವಿಲ್ಲ. ಕವಿಯ ವಿಂಧ್ಯ ಕಲ್ಪನೆ. ಇದು ಕವಿಯ
ವಿಂಧ್ಯ ಪರ್ವತದಷ್ಟು ಬಹುದೊಡ್ಡದಾದಂತಹ ಒಂದು ಕಲ್ಪನೆ, ಕನಸಿದು. ಹೀಗಿರುವಾಗ ನಮ್ಮನ್ನ ತಡೆಯುವುದಕ್ಕೆ ನಿಮ್ಮಿಂದ ಯಾವತ್ತೂ ಕೂಡ ಸಾಧ್ಯವಿಲ್ಲ. ನಾವು ಅಖಂಡ ಕರ್ನಾಟಕವನ್ನ ನಿರ್ಮಿಸಿಯೇ ತೀರುತ್ತೇವೆ. ಕನ್ನಡ ಮಾತನಾಡುವಂತಹ ಎಲ್ಲ ಪ್ರಾಂತ್ಯಗಳನ್ನ ಒಗ್ಗೂಡಿಸುವಂತಹ ಹೋರಾಟದಲ್ಲಿ ನಾವೆಲ್ಲರೂ ಮುಂದಾಗ್ತೇವೆ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ಹೋರಾಟ. ನಿಮ್ಮ ಹಾಗೆ ರಾಜಕೀಯ ನಾಟಕವಲ್ಲ. ಆರ್ಭಟಿಸುವ, ಕೂಗಾಡುವ, ಸುಳ್ಳು ಭರವಸೆಗಳನ್ನು ಕೊಡುವಂತಹ ಕೂಗಾಟವಲ್ಲ, ನಾಟಕ ಅಲ್ಲ. ನಮ್ಮಲ್ಲಿ ನಾಟಕ ಅನ್ನುವಂತಹ ಮಾತೇ ಇಲ್ಲ. ನಾವು ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಋಷಿಗಳ ಪ್ರಾರಂಭವೂ ಇದೆ, ಮಹಾತ್ಮ ಗಾಂಧೀಜಿಯವರ ಬೆಂಬಲ ಸಹಕಾರವೂ ಇದೆ. ಕನ್ನಡ ನಾಡನ್ನು ನಿರ್ಮಿಸುವಂತಹ ಹಲವಾರು ಕನ್ನಡಿಗರ ಕೋಟಿ ಕೋಟಿ ಮನಸ್ಸುಗಳು ಇವತ್ತು ಒಂದಾಗಿ ನಿಂತಿದ್ದಾವೆ. ಹೀಗಿರುವಾಗ ನಿಮ್ಮಂಥವರ ಕೋಪಗಳು ನಮ್ಮ ಈ ಹೋರಾಟವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬ ಸ್ಪಷ್ಟ ಉತ್ತರವನ್ನು ಇಲ್ಲಿ ಕುವೆಂಪು ಅವರು ಕೊಡುವುದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ಭಾಗ, ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ. ಬೂಟಾಟ ಬೂಟಾಟಿಕೆ ಅಂತ, ಸುಳ್ಳು ಅಂತ, ಸುಳ್ಳಿನ ರಾಜಕೀಯ ನಾಟಕವಲ್ಲ. ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ಹೋರಾಟ. ನಿಮ್ಮ ಹಾಗೆ ಸುಳ್ಳಿನ ಬೂಟಾಟಿಕೆಯ ರಾಜಕೀಯ ನಾಟಕವಲ್ಲ. ನೀವು ಸುಳ್ಳಿನ ಭರವಸೆಗಳನ್ನೇ ಕೊಡ್ತೀರಿ, ಸುಳ್ಳುಗಳನ್ನೇ ಹೇಳ್ತೀರಿ. ನಿಮಗೆ ಕನ್ನಡ ನಾಡನ್ನು ಕಟ್ಟುವಂತಹ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಯಾವ ಉದ್ದೇಶವೂ ನಿಮಗಿಲ್ಲ. ಅದರ ಕಲ್ಪನೆ, ಅದರ ಅರ್ಥ, ಅದರ ಉದ್ದೇಶ ಯಾವುದೂ ಸಹ ನಿಮಗೆ ತಿಳಿದಿಲ್ಲ. ನಮ್ಮದು ಅಖಂಡ ಕರ್ನಾಟಕವನ್ನು ಕಟ್ಟುವಂತಹ ಈ ಹೋರಾಟ. ನಿಮ್ಮ ಹಾಗೆ ಸುಳ್ಳಿನ ಬೂಟಾಟಿಕೆಯ ರಾಜಕೀಯ ನಾಟಕವಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳುವುದನ್ನು ನಾವಿಲ್ಲಿ ಗಮನಿಸಬೇಕು. ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ ರಚಿಸುವೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲವನ್ನ ಇಲ್ಲಿ ತಿಳಿಸ್ತಾರೆ. ಇಂದು ಬಂದು ನಾಳೆ ಸಂದು. ಇವತ್ತು ಬರುತ್ತೆ, ನಾಳೆ ಇರುತ್ತೆ, ನಾಳೆ ಹೊರಟೋಗುತ್ತೆ. ನಿಮ್ಮ ಅಧಿಕಾರ ಎಷ್ಟು ದಿವಸ? ಕೇವಲ 5 ವರ್ಷಗಳ ಅಧಿಕಾರ ಮಾತ್ರ ನಿಮ್ಮದು. ಆ 5 ವರ್ಷಗಳ ಅಧಿಕಾರವನ್ನ ಶಾಶ್ವತವಾದಂತಹ ಅಧಿಕಾರ ಅಂತ ಭಾವಿಸಿಕೊಂಡಿದ್ದೀರಿ. ನಿಮ್ಮ ಅಧಿಕಾರ ಶಾಶ್ವತವಾದದ್ದಲ್ಲ. ಹಾಗಾಗಿ ಕನ್ನಡ ನಾಡನ್ನು ಕಟ್ಟುವಂತಹ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಪ್ರಯತ್ನವನ್ನು ನೀವು ಮಾಡಿ. ಹೀಗೆ ಅವರ ಅಧಿಕಾರವನ್ನು ಕುರಿತು ಇಲ್ಲಿ ಹೇಳ್ತಾರೆ. ಇಂದು ಬಂದು ನಾಳೆ ಸಂದು ಹೋಗ ಸಚಿವ ಮಂಡಲ. ಇವತ್ತು ಬರುತ್ತೆ, ನಾಳೆ ಇರುತ್ತೆ, ನಾಳಿದ್ದು ಹೋಗುತ್ತೆ. ಹೊರಟು ಹೋಗುವಂತಹ ಸಚಿವ ಮಂಡಲ ನಿಮ್ಮದು. ಶಾಶ್ವತವಾದಂತಹ ಸಚಿವ ಮಂಡಲ ಅಲ್ಲ. 5 ವರ್ಷಗಳಿಗೊಮ್ಮೆ ಬದಲಾಗುವಂತಹ ಸಚಿವ ಮಂಡಲ ನಿಮ್ಮದು. ಆದರೆ ನಮ್ಮ ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ ಶಾಶ್ವತವಾದದ್ದು, ನಿರಂತರವಾದದ್ದು, ಸ್ಥಿರವಾದದ್ದು. ಇದಕ್ಕೆ ನಾಶ ಎಂಬ ಮಾತು ಇಲ್ಲ. ನಾಶ ಎಂಬುದನ್ನು ನಾವು ನೋಡುವುದಕ್ಕಾಗಲಿ ಗಮನಿಸುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ರಚಿಸುವೊಂದು ಕೃತಕ ಹೊಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ಸಿರಿಗನ್ನಡ ಸರಸ್ವತಿ ಸಾಹಿತ್ಯದ ರಚಿಸುವೊಂದು
ರಚಿಸಿರುವಂತಹ ಈ ಸಾಹಿತ್ಯ ಸಚಿವ ಮಂಡಲ, ಸಿರಿಗನ್ನಡ ಸರಸ್ವತಿ, ಸಿರಿಗನ್ನಡದ ಸಾಹಿತ್ಯ ರಚಿಸಿರುವಂತಹ ಈ ಸಚಿವ ಮಂಡಲ ಕೃತಕವಲ್ತೋ? ನಾಶವಾಗುವಂಥದ್ದಲ್ಲ, ಇದೆಂದಿಗೂ ನಾಶವಾಗುವುದಿಲ್ಲ. ಕನ್ನಡ ನಾಡು ಎಲ್ಲಿಯವರೆಗೆ ಇರುತ್ತದೆಯೋ, ಕನ್ನಡ ಸಾಹಿತ್ಯ ಪರಂಪರೆ, ಕನ್ನಡದ ನೆಲ ಎಲ್ಲಿಯವರೆಗೆ ಉಳಿದಿರುತ್ತದೆಯೋ ಅಲ್ಲಿಯವರೆಗೂ ಈ ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ ಶಾಶ್ವತವಾಗಿ ಉಳಿದಿರುತ್ತೆ. ಇವತ್ತೂ ನಮ್ಮ ಕಣ್ಮುಂದೆ ನೃಪತುಂಗನಿದ್ದಾನೆ, ಪಂಪನಿದ್ದಾನೆ, ರನ್ನನಿದ್ದಾನೆ, ಬಸವಣ್ಣ ಇದ್ದಾರೆ, ಕುವೆಂಪು ಇದ್ದಾರೆ, ಹಾಗೆ ಕುಮಾರವ್ಯಾಸ ಇದ್ದಾರೆ, ಕನಕದಾಸ ಇದ್ದಾರೆ, ಹಲವಾರು ಕವಿಗಳು ನಮ್ಮ ಕಣ್ಮುಂದೆ ಇರುವುದನ್ನು ನಾವು ಕಾಣ್ತೇವೆ. ಯಾರನ್ನೂ ಕೂಡ ನಾವು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಹಿತ್ಯ ಪರಂಪರೆಯನ್ನು ಎತ್ತಿ ಹಿಡಿದಂತಹ, ಸಾಹಿತ್ಯ ಪರಂಪರೆ ಉಳಿಯುವುದಕ್ಕೆ ಪ್ರಯತ್ನಿಸಿದಂತಹ, ಕನ್ನಡ ನಾಡು ನುಡಿಯನ್ನು ಬೆಳೆಸಿದಂತಹ ಇಂತಹ ಮಹನೀಯರು ಕನ್ನಡಿಗರ ಮನಸ್ಸುಗಳಿಂದ ದೂರವಾಗುವುದಕ್ಕೆ ಎಂದಿಗೂ ಕೂಡ ಸಾಧ್ಯವಿಲ್ಲ ಎಂಬುದನ್ನು ಕುವೆಂಪು ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ಮದು ಇಂದು ಬಂದು ನಾಳೆ ಸಂದು ಹೋಗ ಸಚಿವ ಮಂಡಲ. ನಿಮ್ಮ ಸಚಿವ ಮಂಡಲವೇನಿದೆಯಲ್ಲ ಅದು ಇವತ್ತು ಬರುತ್ತೆ, ನಾಳೆ ಇರುತ್ತೆ, ನಾಳಿದ್ದು ಹೊರಟೋಗುತ್ತೆ. ಕೇವಲ 5 ವರ್ಷಗಳ ಅಧಿಕಾರಾವಧಿ ಮಾತ್ರ ನಿಮ್ಮದು. ಆದರೆ ಸಿರಿಗನ್ನಡ ಸರಸ್ವತಿಯ ರಚಿಸುವೊಂದು, ಸಿರಿಗನ್ನಡ ಸರಸ್ವತಿಯೇ ರಚಿಸಿರುವಂತಹ ಸಾಹಿತ್ಯದ ಸಚಿವ ಮಂಡಲ ಕೃತಕವಲ್ತ. ಕೃತಕ ಅಲ್ಲ, ಅದು ನಾಶವಾಗುವಂಥದ್ದಲ್ಲ. ಹೇಗೆ ಅಂದರೆ ವಜ್ರಕರ್ಣಕುಂಡಲ, ವಜ್ರಕರ್ಣಕುಂಡಲ ಗಟ್ಟಿಯಾದದ್ದು ಕರ್ಣಕುಂಡಲದಂತೆ. ಹೇಗೆ ಕರ್ಣನಿಗೆ ಹುಟ್ಟುವಾಗಲೇ ಆ ಕುಂಡಲಗಳು ಇದ್ವು, ಹಾಗೆ ಅದು ದೇಹಕ್ಕೆ ಅಂಟಿಕೊಂಡು ಬಂದಿತ್ತು. ಹಾಗೆಯೇ ಕನ್ನಡ ಅಭಿಮಾನ, ಕನ್ನಡ ಪ್ರೀತಿ ಅನ್ನುವುದು ನಮ್ಮ ಮನಸ್ಸಿಗೆ ಅಂಟಿಕೊಂಡು ಬಂದಿರುವಂಥದ್ದು. ಅದು ವಜ್ರದಂತೆ ಗಟ್ಟಿಯಾಗಿರುವಂಥದ್ದು. ಅಂತಹ ಗಟ್ಟಿತನವನ್ನು ದೂರ ಮಾಡುವುದಕ್ಕಾಗಲಿ, ಅಭಿಮಾನವನ್ನು ದೂರ ಮಾಡುವುದಕ್ಕಾಗಲಿ, ಹೋಗಲಾಡಿಸುವುದಕ್ಕಾಗಲಿ ನಿಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಈ ಹೋರಾಟವನ್ನು ತಡೆಯುವುದಕ್ಕಾಗಲಿ ನಿಮ್ಮಿಂದ ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಲೇಖಕರು, ಕವಿ ಕುವೆಂಪು ಅವರು ಸ್ಪಷ್ಟವಾಗಿ ತಿಳಿಸುವುದನ್ನು ನಾವಿಲ್ಲಿ ಗಮನಿಸಬಹುದು. ಅವರ ಕನ್ನಡಾಭಿಮಾನ, ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಕನಸು, ಮೈಸೂರು ರಾಜ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಮೈಸೂರು ರಾಜ್ಯ ಎಂದು ನಿರ್ಮಾಣಗೊಂಡದ್ದು ಕರ್ನಾಟಕ ಏಕೀಕರಣವಾಗದೆ, ಕರ್ನಾಟಕವಾಗದೆ ಮೈಸೂರು ಎಂದು ಆದದ್ದು ಇದೆಯಲ್ಲ, ಇದರ ಬಗ್ಗೆ ಅವರನ್ನು ಕಾಡಿಸಿತ್ತು. ಈ ವಿಚಾರದ ಬಗ್ಗೆ ಕುವೆಂಪುರವರಿಗೆ ಅಸಮಾಧಾನ ಇತ್ತು. ಆ ಅಸಮಾಧಾನವನ್ನು ತನ್ನ ಕವಿತೆಯ ಮೂಲಕ ಹೀಗೆ ವ್ಯಕ್ತಪಡಿಸುವುದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದುವರೆದು ಹೀಗೆ ಹೇಳ್ತಾರೆ: ಅಖಂಡ ಕರ್ನಾಟಕ ಅಲ್ತೋ 4 ದಿನದ ರಾಜಕೀಯ ನಾಟಕ. ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ. ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ ಕನಸು, ಅಖಂಡ ಕರ್ನಾಟಕವನ್ನು ಕಟ್ಟುವಂತಹ ಹೋರಾಟ. ನಮ್ಮದು 4 ದಿನದ ರಾಜಕೀಯ ನಾಟಕ ಅಲ್ಲ, ಅಲ್ತೋ ಅಲ್ಲ. ನಿಮ್ಮದು ಕೇವಲ 4 ದಿನದ ರಾಜಕೀಯ ನಾಟಕ. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಇರುತ್ತೆ, ನಾಳಿದ್ದು ಹೊರಟು ಹೋಗುತ್ತೆ. ಕೇವಲ 5 ವರ್ಷಗಳ ಅವಧಿಯ ನಾಟಕವನ್ನು ನೀವು ಆಡ್ತಿದ್ದೀರಿ. ಮುಂದಿನ ಚುನಾವಣೆಯಲ್ಲಿ ಮುಂದಿನ ಸರ್ಕಾರ ಬರುತ್ತೆ, ಮತ್ತೊಂದು ಸಚಿವ ಮಂಡಲ ರಚನೆಯಾಗುತ್ತೆ, ಮತ್ತೊಬ್ಬರು ಅಲ್ಲಿ ಸಚಿವರಾಗ್ತಾರೆ, ನಿಮ್ಮ ಅಧಿಕಾರ ಹೊರಟು ಹೋಗುತ್ತೆ. ನಿಮ್ಮದೇನಿದ್ದರೂ ಕೇವಲ 4 ದಿನದ ರಾಜಕೀಯ ನಾಟಕ. ನಮ್ದಲ್ಲ, ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವಂತಹ,
ಅಖಂಡ ಕರ್ನಾಟಕವನ್ನು ಕಟ್ಟುವಂತಹ ಹೋರಾಟ ನಮ್ಮದು. ಆ ರಾಜಕೀಯ ಸಚಿವ ಮಂಡಲಕ್ಕಿಂತ ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ ತುಂಬ ಭಿನ್ನವಾದದ್ದು ಹಾಗೂ ಶಾಶ್ವತವಾದದ್ದು ಎಂಬುದನ್ನು ಕವಿ ಹೀಗೆ ಹೇಳ್ತಾರೆ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ಶರಣಪ್ಪ, ಸರ್ವಜ್ಞ ಷಡಕ್ಷರ. ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ, ತನಗೆ ರುಚಿರ ಕುಂಡಲ. ಹೀಗೆ ಸಾಂಸ್ಕೃತಿಕ ಸಚಿವ ಮಂಡಲವನ್ನು ಕುರಿತು ಇಲ್ಲಿ ಕುವೆಂಪುರವರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೀಗೆ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ. ನಮ್ಮದು 4 ದಿನದ ರಾಜಕೀಯ ನಾಟಕವಲ್ಲ, ನಮ್ಮದು ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ಹೋರಾಟ. ನಮ್ಮ ಈ ಸಾಂಸ್ಕೃತಿಕವಾದಂತಹ ಸಾಹಿತ್ಯದ ಸಚಿವ ಮಂಡಲ ಯಾವತ್ತಿಗೂ ಕೂಡ ಶಾಶ್ವತವಾದದ್ದು, ನಿತ್ಯ ನೂತನವಾದದ್ದು. ನಿಮ್ಮ ರಾಜಕೀಯ ಸಚಿವ ಮಂಡಲ ನಶ್ವರವಾದದ್ದು. ಕೇವಲ 4 ದಿನದ ರಾಜಕೀಯ ನಾಟಕ. ನಿಮ್ಮ ಅಧಿಕಾರಾವಧಿ ಕೇವಲ 5 ವರ್ಷಗಳು ಮಾತ್ರ. ಆದರೆ ನಮ್ಮ ಈ ಸಾಂಸ್ಕೃತಿಕ ಸಾಹಿತ್ಯದ ಸಚಿವ ಮಂಡಲದಲ್ಲಿ ನಮ್ಮ ಸಚಿವರುಗಳೆಲ್ಲ ಶಾಶ್ವತವಾಗಿ ನಮ್ಮ ಮನಸ್ಸುಗಳಲ್ಲಿ ಉಳಿದವರು. ಹಾಗಾಗಿ ಸಾಹಿತ್ಯದ ಸಚಿವ ಮಂಡಲದಲ್ಲಿ ನೃಪತುಂಗನೇ ಚಕ್ರವರ್ತಿ. ಕನ್ನಡ ಸಾಹಿತ್ಯ ಪರಂಪರೆಗೆ ಬುನಾದಿಯನ್ನು ಹಾಕಿಕೊಟ್ಟಂತಹ ಕವಿರಾಜ ಮಾರ್ಗವನ್ನು ಬರೆದಂತಹ ನೃಪತುಂಗ, ಅವನೇ ನಮ್ಮ ಮೊದಲ ಚಕ್ರವರ್ತಿ. ಕವಿರಾಜ ಮಾರ್ಗ ಎಂಬ ಕೃತಿ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಕನ್ನಡ ಸಾಹಿತ್ಯ ಪರಂಪರೆಗೆ ಬುನಾದಿಯನ್ನು ಹಾಕಿದವನು, ಸಾಹಿತ್ಯವನ್ನು ಸೃಷ್ಟಿಸಿದವನು ಕವಿರಾಜ ಮಾರ್ಗಕಾರನಾದಂತಹ ನೃಪತುಂಗ. ಹಾಗಾಗಿ ನೃಪತುಂಗನೇ ಕನ್ನಡ ಸಾಹಿತ್ಯ ಪರಂಪರೆಯ ಸಾಹಿತ್ಯ ಸಚಿವ ಮಂಡಲಕ್ಕೆ ಚಕ್ರವರ್ತಿಯಾಗಿರುವವನು. ಪಂಪನಲ್ಲಿ ಮುಖ್ಯಮಂತ್ರಿ, ಕನ್ನಡ ಕಾವ್ಯ ಪರಂಪರೆಗೆ ಬುನಾದಿಯನ್ನು ಹಾಕಿದವನು ಪಂಪ. ಪಂಪನನ್ನ ಕನ್ನಡದ ಆದಿಕವಿ ಅಂತಲೂ ಕೂಡ ನಾವು ಕರೀತೇವೆ. ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ ಎಂಬ ಕಾವ್ಯಗಳನ್ನು ಬರೆಯುವುದರ ಮೂಲಕ ಅವನು ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಗೆ ನಾಂದಿಯನ್ನು ಹಾಡ್ತಾನೆ. ಹಾಗಾಗಿ ಪಂಪ ಕರ್ನಾಟಕದ ಸಾಹಿತ್ಯ ಸಚಿವ ಮಂಡಲದ, ಸಾಂಸ್ಕೃತಿಕ ಸಚಿವ ಮಂಡಲದ ಮುಖ್ಯಮಂತ್ರಿ. ಆನಂತರ ಎಲ್ಲರೂ ಅದನ್ನು ಮುಂದುವರಿಸಿಕೊಂಡು ಬರ್ತಾರೆ. ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ ಇವರೆಲ್ಲರೂ ಕೂಡ, ಅದರ ಜೊತೆಗೆ ಬಸವೇಶ್ವರ, ನಾರಾಯಣಪ್ಪ ಕುಮಾರವ್ಯಾಸ, ಬಸವಣ್ಣ, ಕುಮಾರವ್ಯಾಸ, ಸರ್ವಜ್ಞ, ಷಡಾಕ್ಷರ ಇವರೆಲ್ಲರ ಸರಸ್ವತಿಯೇ ರಚಿಸಿದೊಂದು. ಇಂತಹ ಕವಿ ಮಹಾಶಯರುಗಳ ಕೃತಿಗಳಿಂದ ನಮ್ಮ ಸಾಹಿತ್ಯದ ಸಚಿವ ಮಂಡಲ ರೂಪುಗೊಂಡಿದೆ. ಸರಸ್ವತಿಯೇ ಒಂದು ಸಚಿವ ಮಂಡಲವನ್ನ, ನಿತ್ಯ ನೂತನವಾದಂತಹ ಶಾಶ್ವತವಾದಂತಹ ಒಂದು ಸಚಿವ ಮಂಡಲವನ್ನ ಸರಸ್ವತಿ ರಚಿಸಿದ್ದಾಳೆ. ಅದು ನಿತ್ಯ ಸಚಿವ ಮಂಡಲ. ಇದು ಅಲ್ಲಿಗೆ ನಿಂತಿಲ್ಲ. ನಿತ್ಯವೂ ಈ ಸಚಿವ ಮಂಡಲ ರೂಪುಗೊಳ್ತಾ ಇದೆ. ಹೊಸ ಹೊಸ ಕವಿಗಳು ಮತ್ತೆ ಮತ್ತೆ ಈ ಭಾಷೆಯಲ್ಲಿ, ಸಾಹಿತ್ಯದಲ್ಲಿ ಹುಟ್ಕೊಳ್ತಿದ್ದಾರೆ. ಹಲವಾರು ಜನ ಕವಿಗಳನ್ನು ಒಳಗೊಂಡಿರುವಂತಹ ಸಾಹಿತ್ಯದ ಸಚಿವ ಮಂಡಲ ಇದು.
ನಿತ್ಯವೂ ಕನ್ನಡಿಗರ ಮನದಲ್ಲಿ ಉಳಿಯಬಹುದಾದಂತಹ, ಶಾಶ್ವತವಾಗಿ ಕನ್ನಡಿಗರ ಮನದಲ್ಲಿ ನೆಲೆಸಿರುವಂತಹ ಸಚಿವ ಮಂಡಲ ಈ ಸಾಹಿತ್ಯದ ಸಚಿವ ಮಂಡಲ, ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ. ಅಷ್ಟೇ ಅಲ್ಲ, ತನಗೆ ರುಚಿರ ಕುಂಡಲ, ತನಗೆ ರುಚಿರ, ತನಗೆ ತಾನೇ ಕಾಂತಿಯನ್ನ ಹೊರಹೊಮ್ಮಿಸುವಂತಹ, ಪ್ರಕಾಶಮಾನತೆಯನ್ನು ಬೀರುತ್ತಿರುವಂತಹ ಒಂದು ಕುಂಡಲ ಈ ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ. ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ ಸಾಹಿತಿಗಳಿಂದ, ಕವಿಗಳಿಂದ ರಚನೆಗೊಂಡಿರುವಂತಹ ಸಾಹಿತ್ಯದ ಸಚಿವ ಮಂಡಲ ನಿತ್ಯ ನೂತನವಾದದ್ದು, ಶಾಶ್ವತವಾದದ್ದು, ಎಂದೂ ಕನ್ನಡಿಗರ ಮನಸ್ಸುಗಳಿಂದ ನಾಶವಾಗದೇ ಇರುವಂಥದ್ದು. ಸಾಹಿತ್ಯ ಪರಂಪರೆ ಪ್ರತಿಯೊಬ್ಬರ ಮನಸ್ಸುಗಳಲ್ಲೂ ಕೂಡ ಕಾಂತಿಯನ್ನು ಹೊರಹೊಮ್ಮಿಸುತ್ತಾ, ಪ್ರಕಾಶಮಾನತೆಯನ್ನು ಬೀರುತ್ತಾ, ಎಲ್ಲರಲ್ಲೂ ಹೊಸ ಚೈತನ್ಯವನ್ನು ತುಂಬುವಂತಹ ಪ್ರಯತ್ನವನ್ನು ಈ ಸಾಹಿತ್ಯದ ಪರಂಪರೆ ದಿನನಿತ್ಯವೂ ಕೂಡ ಮಾಡ್ತಾ ಇದೆ. ಹೀಗಿರುವಾಗ ಕನ್ನಡ ಸಾಹಿತ್ಯದ ಸಾಂಸ್ಕೃತಿಕ ಲೋಕವನ್ನು ಯಾರೂ ಕೂಡ ಅಳಿಯುವಂತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಜನ ನಿಮ್ಮ ಸಚಿವ ಮಂಡಲವನ್ನು ಮರೆಯಬಹುದು, ಮರೆತು ಹೋಗಬಹುದು. ಆದರೆ ಸಾಂಸ್ಕೃತಿಕ ಸಚಿವ ಮಂಡಲವನ್ನು ನೃಪತುಂಗನನ್ನ, ಪಂಪನನ್ನ, ರನ್ನ, ಜನ್ನ, ಪೊನ್ನ, ನಾಗವರ್ಮ, ಬಸವಣ್ಣ, ಕುಮಾರವ್ಯಾಸ, ಕನಕದಾಸ, ಹೀಗೆ ಕನ್ನಡ ಕಾವ್ಯ ಪರಂಪರೆಯನ್ನು ಬೆಳೆಸಿ ಉಳಿಸಿದಂತಹ, ಸಮೃದ್ಧಿಯಾಗುವುದಕ್ಕೆ ಕಾರಣೀಭೂತರಾದಂತಹ ಸಾಹಿತ್ಯದ ಸಚಿವ ಮಂಡಲವನ್ನು ಯಾರೂ ಕೂಡ ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಇದು ನಿತ್ಯ ನೂತನವಾದದ್ದು, ಅಷ್ಟೇ ಅಲ್ಲ, ಜನಗಳ ಮನಸ್ಸುಗಳಲ್ಲಿ ಶಾಶ್ವತವಾದದ್ದು. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ. ನಮ್ಮದು ಕೇವಲ 4 ದಿನದ ರಾಜಕೀಯ ನಾಟಕ ಅಲ್ಲ, 5 ವರ್ಷದ ಅಧಿಕಾರದ ರಾಜಕೀಯ ನಾಟಕ ಅಲ್ಲ. ನಮ್ಮದು ಜೀವಂತವಾಗಿ, ಶಾಶ್ವತವಾಗಿ ಉಳಿಯುವಂತಹ ಒಂದು ಹೋರಾಟ ಎಂದು ಸಾಂಸ್ಕೃತಿಕವಾದಂತಹ ಸಚಿವ ಮಂಡಲ ರಾಜಕೀಯ ಸಚಿವ ಮಂಡಲಕ್ಕಿಂತಲೂ ಕೂಡ ಭಿನ್ನವಾದದ್ದು, ಶ್ರೇಷ್ಠವಾದದ್ದು, ಶಾಶ್ವತವಾದದ್ದು ಎಂಬುದನ್ನು ಇಲ್ಲಿ ಕುವೆಂಪು ಅವರು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿಯೇ ಅವರು ಹೇಳುವಂಥದ್ದು, ಪ್ರಭುತ್ವ ಯಾವಾಗಲೂ ಕೂಡ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು. ಆಗಲೇ ಒಂದು ನಾಡಿನ ಸಂಸ್ಕೃತಿ, ನಾಡು, ನುಡಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿಗೆ ಈ ಪದ್ಯ ಭಾಗವನ್ನು ನಿಲ್ಲಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. Peace.